ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಹಿರಿಯ ನಾಯಕರು ಅವರು ಹೇಳಿರೋದ್ರಲ್ಲಿ ತಪ್ಪು ಹುಡುಕಬಾರದು. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು. ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರ ವಿರೋಧವಾಗಿ ಬ್ಯಾಟ್ ಬೇಯಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಕೆಎನ್ ರಾಜಣ್ಣ ಹೇಳಿರುವಂತಹ ಮಾತಿದು. ಅವರು ಹೇಳಿರೋದ್ರಲ್ಲಿ ತಪ್ಪು ಹುಡುಕಬಾರದು. ಅವರು ಹಿರಿಯರೇ ಇದ್ದಾರೆ. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡುವಾಗ ಬದಲಾವಣೆ ಆಗ್ಲಿ ಅಂತಾನೆ ಎಲ್ಲೋ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ರಾಜಣ್ಣನವರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತಾನೆ ಹೇಳ್ತಾರೆ. ಬೆಂಗಳೂರಿನಲ್ಲಿ ಕೆಎನ್ ರಾಜಣ್ಣ ಕೊಟ್ಟಿರುವ ಹೇಳಿಕೆ ಇದು. ಅವರು ಪಕ್ಷದ ಹಿರಿಯರಿದ್ದಾರೆ, ಅವ್ರಿಗೂ ಅಧಿಕಾರದ ಬಗ್ಗೆ ಎಲ್ಲ ಗೊತ್ತಿದೆ. ಸೊ ಅಂಥವ್ರನ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಹೇಳಿರೋದ್ರಲ್ಲೂ ಏನೂ ತಪ್ಪಿಲ್ಲ ಸಮರ್ಥಿಸಿಕೊಂಡಿದ್ದಾರೆ. ಕೆಎನ್ ರಾಜಣ್ಣ ಹೇಳಿರುವಂಥ ಮಾತು, ಅವರ ಬೆನ್ನಿಗೆ ನಿಂತಿದ್ದಾರೆ ಕೆಎನ್ ರಾಜಣ್ಣ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ, ಅಧಿಕಾರದ ಆಸೆ ಎಲ್ರಿಗೂ ಇರುತ್ತೆ, ಅದರಲ್ಲೂ ಅವರು ಪಕ್ಷದಲ್ಲಿ ಹಿರಿಯರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸೊ ಅವರು ಏನೋ ಮಾತನಾಡಿದ್ದಾರೆ ಅಂದರೆ ಅದರಲ್ಲಿ ಸುಕ್ಕ ಸುಮ್ಮನೆ ತಪ್ಪು ಹುಡ್ಕೋಕೆ ಹೋಗಬಾರ್ದು ಅಂತ ಹೇಳಿ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ಕಿವಿ ಹಿಂಡಿದ ತಕ್ಷಣ ಯಾರೂ ಏನೂ ಹೇಳದೆ ನಾನು ಆ ಹೇಳಿಕೆ ಕೊಡಲ್ಲ ಈ ಹೇಳಿಕೆ ಕೊಡಲ್ಲ ಅಂತ ಹೇಳ್ತಾರೆ ಈಗ. ಬಟ್ ಹಿಂದೆ ಕೊಟ್ಟಂತಹ ಹೇಳಿಕೆಗಳು ಸೊ ಮೀಡಿಯಾದಲ್ಲಿ ಕೂತ್ ಹೇಳ್ತಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು. ಅಧ್ಯಕ್ಷ ಸ್ಥಾನನ ಬಿಟ್ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಅದೇ ಈಗ ದೊಡ್ಡ ಮಟ್ಟಕ್ಕೆ ಸಿಎಂ ಈ 50-50 ಅಧಿಕಾರ ಹಂಚಿಕೆ ಇದೆಲ್ಲ ಹೋಗಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿನೇ ಜೋರಾಗಿ, ಅದರಲ್ಲೂ ಸಿಎಂ ಸ್ಥಾನಕ್ಕಿಂತ ಜೋರಾಗಿ ಪೈಪೋಟಿಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಕೆಎನ್ ರಾಜಣ್ಣ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ, ಅವರು ಹಿರಿಯರಿದ್ದಾರೆ, ಅಧಿಕಾರ ಹಂಚಿಕೆ ಆಗ್ಬೇಕು ಅಥವಾ ಕೆಪಿಸಿಸಿ ಆಯ್ಕೆ ಆಗಲೇಬೇಕು, ಆಗಷ್ಟೇ ಪಕ್ಷದಲ್ಲಿ ಏನೋ ಈಗೇನು ಡಿನ್ನರ್ ಪಾಲಿಟಿಕ್ಸು ಅದು ಇದು ಎಲ್ಲ ಇವೆಲ್ಲವಕ್ಕೂ ಬ್ರೇಕ್ ಬೀಳತ್ತೆ. ಅಧ್ಯಕ್ಷರ ಆಯ್ಕೆನೇ ಆಗಲಿಲ್ಲ, ಅವ್ರ ಬಳಿನೇ ಇತ್ತು ಅಂದಾಗ ಎಲ್ಲ ಈ ಥರದ ಕನ್ಫ್ಯೂಷನ್